ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ಮಳೆ ಬಿದ್ದಾಗಲೆಲ್ಲ ಎದುರಾಗುವ ಗುಂಡು ರಸ್ತೆ ತಿರುವಿನಲ್ಲಿ ಪ್ರತಿ ಬಾರಿ ಕೆರೆ ನಿರ್ಮಾಣದ ಭೀತಿ. ಮಳೆಯ ಅವಾಂತರಕ್ಕೆ ಎದುರಾಗುವ ಇಂತಹ ಒಂದು ಘೋರ ಸಮಸ್ಯೆ ಮಳೆ ಬಿದ್ದಾಗಲೆಲ್ಲ ಸಾರ್ವಜನಿಕರು, ಮಕ್ಕಳು, ಮಹಿಳೆಯರು ಪರದಾಡುವ ಸ್ಥಿತಿ ಬಸವ ಕಲ್ಯಾಣ ತಾಲೂಕಿನ ಮಂಟಾಳ ಗ್ರಾಮದ ಗುಂಡೂರು ಕ್ರಾಸ್ ತಿರುವಿನಲ್ಲಿ ಇಂತಹ ಒಂದು ದೃಶ್ಯ ಕಂಡುಬರುತ್ತದೆ. ಇದು ಇಂದು ನಿನ್ನೆಯದಲ್ಲ. ಅವೈಜ್ಞಾನಿಕ ರಸ್ತೆ ನಿರ್ಮಾಣದ ಸಂದರ್ಭದಲ್ಲಿ ಚಿಕ್ಕ ಸೇತುವೆ ಇರುವ ಈ ಗುಂಡೂರು ಕ್ರಾಸ್ ಬಳಿ ಸರಾಗವಾಗಿ ಮಳೆ ನೀರು ಹರಿದು ಹೋಗದೆ ಹಲವಾರು ಕಡೆಗಳಿಂದ ಬರುವ ಮಳೆ ನೀರಿನಿಂದ ಹೋಗಿ ಬರುವ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ರಸ್ತೆ ಕಾಣದಂತೆ ಮಾಯವಾಗುತ್ತದೆ. ಮಳೆ ಬಿದ್ದಾಗಲೆಲ್ಲ ಎದುರಾಗುವ ಗುಂಡೂರು ರಸ್ತೆ ತಿರುವಿನಲ್ಲಿ ಪ್ರತಿ ಬಾರಿ ಕೆರೆ ನಿರ್ಮಾಣದ ಭೀತಿ ಎದುರಿಸುವಂತಾಗಿದ್ದಂತೂ ಸತ್ಯ. ಪ್ರತಿ ಸಾರಿ ಮಳೆ ಬಿದ್ದಾಗ ಇಂತಹ ಒಂದು ಸ್ಥಿತಿ ಎದುರಾಗುವುದರಿಂದ ಭಯಭೀತಿಯಲ್ಲೇ ಮಕ್ಕಳು, ಮಹಿಳೆಯರು ನಡೆದಾಡಬೇಕಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯತನವೇ ಮೂಲ ಕಾರಣ ಎನ್ನಲಾಗುತ್ತಿದೆ. ಆದ್ದರಿಂದ ಮಂಟಾಳ ಗ್ರಾಮದ ಗುಂಡೂರು ಕ್ರಾಸ್ ತಿರುವಿನ ರಸ್ತೆ ದುರಸ್ತಿಯ ಕಾಯಕಲ್ಪ ದೊರಕುತ್ತದೆ ಎಂಬುದು ಸಾರ್ವಜನಿಕರ ನಿರೀಕ್ಷೆಯಾಗಿದೆ. ಇದೇ ರಸ್ತೆಯಿಂದ ಗುಂಡೂರು, ಜಾಫರವಾಡಿ, ಇಲ್ಲಾಳ್, ಯಲ್ಲದಗುಂಡಿ, ಹಾರ್ಕೂಡ್ ಗ್ರಾಮಗಳಿಗೆ ಹೋಗಿ ಬರಲು ಸಂಪರ್ಕ ಕಲ್ಪಿಸುವ ಈ ರಸ್ತೆಯ ದುರಸ್ತಿಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿ ವಹಿಸಿ ದುರಸ್ತಿ ಕಾರ್ಯಕ್ಕೆ ಮುಂದಾಗುವರೇ ಎಂದು ಜಾತಕ ಪಕ್ಷಿಯಂತೆ ಕಾದು ನೋಡುವಂತಾಗಿದೆ. ಇದೇ ಗುಂಡೂರು ಕ್ರಾಸ್ ರಸ್ತೆಯಿಂದ ಜನಪ್ರತಿನಿಧಿಗಳು, ಶಾಸಕರು, ಹಲವು ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ನಿತ್ಯ ಓಡಾಡುವ ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರು ನೆಮ್ಮದಿಯಿಂದ ನಡೆದಾಡುವಂಥ ವಾತಾವರಣ ನಿರ್ಮಾಣಗೊಳಿಸಲು ಸಂಬಂಧಪಟ್ಟ ಇಲಾಖೆ ಮುಂದಾಗಬೇಕು ಎಂಬುದು ಹಲವರ ಒಕ್ಕೂರಲಾಗಿದೆ.